ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಇರಾನ್ ತನ್ನ ಅಪಾಯಕಾರಿ ಡ್ರೋನ್ ತಂತ್ರಜ್ಞಾನದ ಮೂಲಕ ಅಮೆರಿಕ ಹಾಗೆ ಅದರ ಮಿತ್ರ ರಾಷ್ಟ್ರಗಳಿಗೆ ಸಿಂಹ ಸ್ವಪ್ನವಾಗಿ ಪರಿಣಮಿಸ್ತಾ ಇದೆ. ಸೌದಿ ಅರೇಬಿಯಾದಿಂದ ಕುವೈತ್ ತನಕ ಇರಾನ್ ತನ್ನ ವಿನಾಶಕಾರಿ ದಾಳಿಯನ್ನ ಮುಂದುವರಿಸ್ತಾ ಇದೆ. ಸೋಮವಾರ ಒಂದೇ ದಿನಕ್ಕೆ ಇರಾನ್ ಸುಮಾರು 17 ದೇಶಗಳ ಮೇಲೆ ಡ್ರೋನ್ ದಾಳಿ ಮಾಡುವ ಮೂಲಕ ಜಗತ್ತನ್ನ ಬೆಚ್ಚಿ ಬೀಳಿಸಿದೆ. ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಪ್ರಕಾರ ಯುದ್ಧದ ಮೊದಲ ದಿನವೇ ಇರಾನ್ 1000 ಡ್ರೋನ್ಗಳನ್ನು ಉಡಾವಣೆ ಮಾಡಿದೆ. ಇದರಲ್ಲಿ ಅತಿ ಹೆಚ್ಚು ಅಂದ್ರೆ 200 ಡ್ರೋನ್ಗಳು ದುಬೈ ಮೇಲೇನೆ ದಾಳಿ ಮಾಡಿರುವುದು. ಹಾಗೆ ಸೌದಿಯ ತೈಲ ಕಂಪನಿಗಳ ಮೇಲೂ ಕೂಡ ಇದೇ ಡ್ರೋನ್ ಬಳಸಿ ದಾಳಿ ಮಾಡಲಾಗಿದೆ. ಸೌದಿ ಅರೇಬಿಯಾದ ಶ್ರೀಮಂತ ತೈಲ ಕಂಪನಿ ಅರಾಮ್ಕೋ ಕಾರ್ಯಾಚರಣೆ ನಡೆಸೋ ತನುರಾ ರಿಫೈನರಿಯನ್ನ ಇರಾನ್ ಟಾರ್ಗೆಟ್ ಮಾಡಿತು. ಟರ್ಕಿ ಮತ್ತು ಕತಾರ್ ದೇಶಗಳ ಮೇಲೂ ಕೂಡ ಡ್ರೋನ್ ದಾಳಿಯಾಗಿರುವುದಾಗಿ ಇರಾನ್ ಹೇಳಿಕೊಂಡಿದೆ. ತನುರಾ ರಿಫೈನರಿ ಮೇಲೆ ನಡೆಸಿರೋ ದಾಳಿಯನ್ನ ಸೌದಿ ಅರೇಬಿಯಾ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ಪರವಾಗಿ ಹಾವಳಿ ಎಬ್ಬಿಸಿದ್ದ ಶಾಹೆದ್ 136 ಡ್ರೋನ್ಗಳನ್ನು ಈಗ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ನೆಲೆಗಳ ಮೇಲೆ ಪ್ರಯೋಗ ಮಾಡ್ತಾ ಇದೆ. ಇದು ಅನೇಕ ಗಂಟೆಗಳ ಕಾಲ ಆಕಾಶದಲ್ಲಿ ಹಾರುತ್ತೆ. ಏಕಕಾಲದಲ್ಲಿ 2000 ಕಿಲೋಮೀಟರ್ ದೂರದ ಗುರಿಯನ್ನ ತಲುಪೋ ಸಾಮರ್ಥ್ಯ ಇದಕ್ಕಿದ್ದು ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಈ ಡ್ರೋನ್ಗಳಲ್ಲಿ ಸ್ಫೋಟಕಗಳನ್ನು ತುಂಬಿಸಲಾಗಿರುತ್ತೆ. ಇದು ಯಾವುದೇ ವಸ್ತುವಿಗೆ ಡಿಕ್ಕಿ ಹೊಡೆದ ತಕ್ಷಣ ಭೀಕರ ಸ್ಫೋಟವಾಗುತ್ತೆ. ಇರಾನ್ ಬಳಿ ಪ್ರಸ್ತುತ ಒಟ್ಟು 80,000 ಡ್ರೋನ್ಗಳಿದ್ದು, ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಹೇಳೋ ಹಾಗೆ ಅಮೆರಿಕವನ್ನ ಹೇಗೆ ಸೋಲಿಸಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಇರಾನ್ನ ಒಂದು ಡ್ರೋನ್ ತಯಾರಿಕೆಗೆ 18ರಿಂದ 20 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ. ಆದರೆ ಈ ಸಣ್ಣ ಡ್ರೋನ್ ಅಮೆರಿಕದ 818 ಕೋಟಿ ರೂಪಾಯಿ ಮೌಲ್ಯದ ಅತ್ಯಾಧುನಿಕ ಫೈಟರ್ ಜೆಟ್ ಅನ್ನ ಈಸಿಯಾಗಿ ಹೊಡೆದು ಹಾಕಬಲ್ಲದು. ಇರಾನ್ ಬಳಿ ಕೇವಲ 2000 ಕ್ಷಿಪಣಿಗಳಿರೋದು. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಬ್ಯುಸಿಯಾಗಿರೋದ್ರಿಂದ ತನಗೆ ಹೆಚ್ಚಿನ ಸಹಾಯ ಸಿಗೋದಿಲ್ಲ ಅನ್ನೋದು ಇರಾನ್ಗೆ ಗೊತ್ತಿದೆ. ಹೀಗಾಗಿ ಕ್ಷಿಪಣಿಗಳನ್ನು ಉಳಿಸಿಕೊಂಡು ಕಡಿಮೆ ಖರ್ಚಿನ ಡ್ರೋನ್ಗಳ ಮೂಲಕ ಅಮೆರಿಕವನ್ನ ದೀರ್ಘಕಾಲದ ಯುದ್ಧದಲ್ಲಿ ಸಿಲುಕಿಸೋದು ಇರಾನ್ನ ತಂತ್ರ. ರಷ್ಯಾದ ತಾಂತ್ರಿಕ ನೆರವಿನೊಂದಿಗೆ ಇರಾನ್ ಪ್ರತಿ ವರ್ಷ 25,000 ಡ್ರೋನ್ಗಳನ್ನು ಉತ್ಪಾದಿಸೋ ಗುರಿ ಇಟ್ಕೊಂಡಿದೆ. ಈ ವರ್ಷದ ಜನವರಿ ತಿಂಗಳಲ್ಲೇ 1000 ಶಾಹೆದ್ ಡ್ರೋನ್ಗಳನ್ನು ರೆಡಿ ಮಾಡಿದೆ. ಹೀಗಾಗಿ ಅಮೆರಿಕ ಹಾಗೆ ಇಸ್ರೇಲ್ ಹೇಗೆ ಟಾರ್ಗೆಟ್ ಮಾಡಿ ಇರಾನ್ನನ್ನು ನಾಶ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ರೂ, ಒಂದಷ್ಟು ದಾಳಿಗಳನ್ನು ಮಾಡ್ತಾ ಇದ್ರೂ ಜಗ್ಗದೆ ಇರಾನ್ ತನ್ನ ದಾಳಿಯನ್ನು ಕೂಡ ಮುಂದುವರಿಸಿದೆ. Subscribe to One India and never miss an update. Download the One India app now.